ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟ ರಚನೆಯ ಕಸರತ್ತು ಜೋರಾಗಿದೆ. ಸೊ ಈಗ ಸದ್ಯಕ್ಕೆ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಮತ್ತು ಪಟ್ಟಿ ಹೀಗಿದೆ. ನೂತನ ಸಚಿವ ಸಂಪುಟದ ಸೂತ್ರ ಹೇಗಿದೆ ಗೊತ್ತಾ? ಮತ್ತು ಯಾರ ಪರವಾಗಿ ಇರೋರಿಗೆ ಸಿಂಹಪಾಲು ಸಿಗ್ತಾ ಇದೆ? ಸಂಭಾವ್ಯ ಸಚಿವರ ಲಿಸ್ಟ್ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಹಾಗಾದ್ರೆ ಯಾರ್ಯಾರಿಗೆ ಸ್ಥಾನ ಬಹುತೇಕ ಖಾತ್ರಿ ಆಗ್ತಾ ಇದೆ, ಯಾರ ಹೆಸರು ಮುನ್ನೆಲೆಗೆ ಬಂದಿದೆ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾದ್ರೆ ಅವರ ಜೊತೆಗೆ ಉಳಿದಂತಹ ಯಾರು ಓತ್ ಟೇಕಿಂಗ್ ಸೆರೆಮನಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಮೊದಲ ಹಂತದ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಲಿಸ್ಟ್ ನಲ್ಲಿ ಜಾಗ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರೋರು ಯಾರು ಅನ್ನೋದರ ಮಾಹಿತಿ ಈ ಮೂಲಕ ನೀವು ನೋಡ್ತಾ ಹೋಗಬಹುದು. ಹೊಸ ಸರ್ಕಾರದ ಸಂಪುಟದ ರೂಪ ಹೇಗಿದೆ ಅನ್ನೋದರ ಅಂದಾಜು ಕೂಡ ನಿಮಗ್ ಸಿಗುತ್ತೆ. ಜಾತಿವಾರು ಲೆಕ್ಕಾಚಾರ, ಹಿರಿತನ, ಹೊಸತನ ಎಲ್ಲವನ್ನ ಮಿಕ್ಸ್ ಮಾಡಿ ಒಂದು ಸಂಪುಟವನ್ನ ರೆಡಿ ಮಾಡೋ ಪ್ರಯತ್ನವನ್ನ ಮೊದಲ ಹಂತದಲ್ಲಿ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಈ ಹಿಂದೆ ನಾವು ಅನೇಕ ಸಲ ಚರ್ಚೆ ಮಾಡಿದೀವಿ. ಸಂಪುಟ ರಚನೆ ಅನ್ನೋದು ಕಸರತ್ತು, ಸುಲಭದ ಮಾತಲ್ಲ. ಯಾಕಂದ್ರೆ ಎಲ್ಲರಿಗೂ ಅಧಿಕಾರದ ಹಸಿವಿರುತ್ತೆ. ಆ ಹಸಿವನ್ನ ನೀಗಿಸೋ ಕೆಲಸ ಸಂಪುಟದಲ್ಲಿ ಆಗಬೇಕು ಕರೆಕ್ಟ್ ಆಗಿ. ಇಲ್ಲದೇ ಇದ್ರೆ ಅದು ಮುಂದೆ ಕಂಪನಗಳಿಗೆ ಕಾರಣ ಆಗುತ್ತೆ. ಸೊ ಮೊದಲ ಹಂತದಲ್ಲಿ ಫಾರ್ಮುಲಾ ಹೇಗೆ ವರ್ಕೌಟ್ ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಹೀಗಿದೆ. ನೋಡಿ, ಮೊದಲ ಹಂತದಲ್ಲಿ ಎಷ್ಟು ಜನರಿಗೆ ಅವಕಾಶಗಳು ಸಿಗಬಹುದು ಅನ್ನೋದರ ಡೀಟೇಲ್ಸ್ ಅನ್ನು ಕೊಡ್ತಾ ಇದೀವಿ, ನಿಮಗೆ ಡಿಕೋಡ್ ಮಾಡ್ತಾ ಇದೀವಿ. ಸಂಪುಟ ರಚನೆಯ ಕಸರತ್ತು ಹೇಗಿದೆ ಅಂತ ಮೊದಲ ಹಂತದಲ್ಲಿ 9+1 ಅಥವಾ 12+1 ಅನ್ನೋ ರೀತಿನಲ್ಲಿ ಸೂತ್ರವನ್ನ ವರ್ಕೌಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದೆ. ಇನ್ಫ್ಯಾಕ್ಟ್ ಈ ಹೆಸರುಗಳನ್ನ ನೋಡಿದಾಗ ನಾವು ಸ್ವಲ್ಪ ಹೊತ್ತಲ್ಲಿ ಹೆಸರನ್ನ ಪ್ಲೇ ಮಾಡ್ತೀವಿ, ಅವ್ರ ಸ್ಟ್ರೆಂತ್ ಏನು ಎಲ್ಲ ಹೇಳ್ತೀವಿ. ಸೊ ಆ ಹೆಸರುಗಳನ್ನ ನೋಡಿದಾಗ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿದ್ದ 10 ಮಂದಿಗೆ ಮತ್ತೆ ಅದೃಷ್ಟ ಒಲಿದು ಬಂದಿದೆ. ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಡಿಕೆ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಪುತ್ರನ ಇರುವಿಕೆಯನ್ನು ಖಾತ್ರಿ ಪಡಿಸಿಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಂಪುಟಕ್ಕೆ ಸೇರೋದು ಬಹುತೇಕ ನಿಶ್ಚಿತ ಆಗ್ತಿದೆ. ಹಾಗಾದ್ರೆ ಕಾಸ್ಟ್ ಕಾಂಬಿನೇಷನ್ ಹೇಗಿದೆ, ಸೋಷಿಯಲ್ ಇಂಜಿನಿಯರಿಂಗ್ ಹೇಗಿದೆ, ಆ ಡೀಟೇಲ್ಸ್ ಹೀಗಿದೆ. ದಲಿತ, ಲಿಂಗಾಯತ, ಒಕ್ಕಲಿಗ, ಒಬಿಸಿ, ಅಲ್ಪಸಂಖ್ಯಾತ ಅಂತ ಫಾರ್ಮುಲಾವನ್ನ ತೆಗೆದಿಟ್ಟಿದ್ದಾರೆ ಲಿಸ್ಟ್ ಅಲ್ಲಿ. ಪ್ರಮುಖ ಸಮುದಾಯವನ್ನ ಒಳಗೊಂಡ ಮೊದಲ ಪಟ್ಟಿ ರೆಡಿಯಾಗಿದೆ. ಅದರಲ್ಲಿ ಮೊದಲ ಹಂತದಲ್ಲಿ 3 ಜನ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಶಾಸಕರು ಸಚಿವರಾಗೋದು ಆಲ್ಮೋಸ್ಟ್ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. 3 ಜನ ಒಕ್ಕಲಿಗ ಶಾಸಕರಿಗೆ ಅವಕಾಶಗಳು ಒದಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದಲಿತ ಬಲಗೈ ಇಬ್ಬರಿಗೆ ಅವಕಾಶಗಳು ಸಿಗಬಹುದು ಅಂತ. ಹೀಗಾಗಿ ರೆಡಿ ಆಗಿರುವಂತಹ ಪಟ್ಟಿಯಲ್ಲಿ ಅಲ್ಪಸಂಖ್ಯಾತ ನಾಯಕರಿಗೂ ಅವಕಾಶ ಇದೆ, ಒಂದು ಒಬಿಸಿ ಕ್ಯಾಟಗರಿಯಲ್ಲಿ ಒಬ್ಬರಿಗೆ ಅವಕಾಶ ಇದೆ, ಎಂಟ್ರಿ ಇದೆ, ಒಂದು ಬೋವಿ ಅಂದ್ರೆ ಎಸ್ಸಿ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ನಾಯಕನ ಹೆಸರು ಕೂಡ
ತೇಲಿ ಬಿಡಲಾಗಿದೆ. ಈ ಹೆಸರುಗಳೇ ಕನ್ಫರ್ಮ್ ಆದ್ರೆ ಜಾಕ್ಪಾಟ್ ಹೊಡೆದಂಗಾಗತ್ತೆ. ಹಾಲಿ ಅಂದ್ರೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿದ್ದಂತಹ ನಾಯಕರುಗಳಿಗೆ, ಈಗ ಟೆಕ್ನಿಕಲಿ ಅವರೆಲ್ಲ ಮಾಜಿಗಳು, ಮತ್ತೆ ಹಾಲಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಒಂದು ಯಂಗ್ ಜನರೇಷನ್, ಯಂಗ್ ಟೀಮ್ ಅನ್ನ ಕಟ್ಟೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಯಂಗ್ ಟೀಮ್ ಜೊತೆಗೆ ಹಳಬರ ಅವಶ್ಯಕತೆ ಕೂಡ ಇದೆ. ಅಂದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋ ಫಾರ್ಮುಲಾವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಯೋಚನೆ ಮಾಡಿಟ್ಟಂಗಿದೆ. ಓಡಾಡ್ತಾ ಇರುವಂತಹ ಸಚಿವರ ಲಿಸ್ಟ್ ಅನ್ನ, ಸಚಿವರಾಗುವ ಲಿಸ್ಟ್, ಸಂಭಾವ್ಯ ಸಚಿವರ ಪಟ್ಟಿ ಕೂಡ ನಿಮ್ಮ ಮುಂದೆ ನಾವು ಇಡ್ತೀವಿ. ನೋಡಿ, ಯಾರನ್ನೇ ಆಯ್ಕೆ ಮಾಡಬೇಕಾದ್ರು ಓಕೆ ಬಂತು ನೋಡಿ ಡೀಟೇಲ್ಸು. ಸೊ ಮೊದಲ ಹೆಸರು ನಾವು ತೋರಿಸ್ತಾ ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. 5 ಸಲ ಇವರು ಶಾಸಕರಾಗಿ ಸತತವಾಗಿ ಆಯ್ಕೆ ಆಗ್ತಾ ಇದ್ದವರು. ಪ್ರಸ್ತುತ ಕೊರಟಗೆರೆ ವಿಧಾನಸಭಾ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ದಲಿತ ಬಲಗೈ ನಾಯಕನಿಗೆ ಮತ್ತೊಮ್ಮೆ ಅವಕಾಶ ಅಂತ. ಇನ್ನೊಂದು ಕಡೆಗೆ ಸರ್ವಜ್ಞ ನಗರದಿಂದ ರೆಪ್ರೆಸೆಂಟ್ ಮಾಡ್ತಿರೋದು ಕೆ.ಜೆ. ಜಾರ್ಜ್. 6 ಸಲ ಗೆದ್ದಿದ್ದಾರೆ ಇವರು. ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಅತ್ಯಂತ ಹಿರಿಯರು, ಡಿ.ಕೆ. ಶಿವಕುಮಾರ್ಗಿಂತ ಸೀನಿಯರು. ಸೊ ಕ್ರಿಶ್ಚಿಯನ್ ಅನ್ನೋದು ಒಂದು ಲೆಕ್ಕಾಚಾರ, ಮತ್ತು ಹೈಕಮಾಂಡ್ನ ಪರಮಾಪ್ತರು ಹಾಗೂ ಸಿದ್ದರಾಮಯ್ಯ ಅವರ ಪರಮಾಪ್ತರು, ಇವರಿಗೂ ಅವಕಾಶಗಳು ಮತ್ತೊಮ್ಮೆ ಸಿಗಬಹುದು. ಇವರ ಹೆಸರು ರಾಜ್ಯಸಭೆ ಚುನಾವಣೆ ವಿಚಾರದಲ್ಲಿ ಓಡಾಡ್ತಾ ಇತ್ತು, ಬಟ್ ಅಲ್ಲಿಗೆ ಕಳಿಸುವಂತಹ ಪ್ಲಾನ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಂ.ಬಿ. ಪಾಟೀಲು, ಇವರ ಹೆಸರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಓಡಾಡ್ತಾ ಇತ್ತು, ಡಿ.ಸಿ.ಎಂ ಸ್ಥಾನಕ್ಕೂ ಓಡಾಡ್ತಾ ಇತ್ತು, ಬಟ್ ಸಚಿವರಾಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತ ಕಮ್ಯುನಿಟಿ ಇಂದ ಬರ್ತಾರೆ ಪ್ರಬಲ ನಾಯಕರು. 5 ಸಲ ಗೆದ್ದಿದ್ದಾರೆ, 1 ಸಲ MP ಕೂಡ ಆಗಿದ್ರು. ಸೊ ಎಂ.ಬಿ. ಪಾಟೀಲ್ ಅವರು ಡಿ.ಕೆ. ಸಂಪುಟವನ್ನ ಜಾಯಿನ್ ಆಗೋದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಮೊದಲ ಹಂತದ ನಾಯಕರುಗಳು, ಹಿರಿಯರು. ಇನ್ನೊಂದು ಕಡೆಗೆ ಕುರುಬ ಸಮುದಾಯಕ್ಕೆ ಸೇರಿದ, ಅಂದ್ರೆ OBC ಕ್ಯಾಟಗರಿ ಪ್ರಕಾರ ಕುರುಬ ಸಮುದಾಯಕ್ಕೆ ಸೇರಿದಂತಹ ಡಾಕ್ಟರ್ ಯತೀಂದ್ರ ಅವರು ಕೂಡ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ ಸಚಿವ ಸಂಪುಟಕ್ಕೆ ಅಂತ ಹೇಳಲಾಗ್ತಾ ಇದೆ. ಇವರ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದೇ ಪ್ರಕಾರ ಇವರ ಹೆಸರಿಗೆ ಮೊಹರು ಒತ್ತೋ ಕೆಲಸ ಹೈಕಮಾಂಡ್ನಿಂದ ಕೂಡ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಯತೀಂದ್ರ ಅವರು ಇನ್ನಾಗ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬ ದಲಿತ ರೈಟ್ ನಾಯಕನಿಗೆ ಅವಕಾಶ ಸಿಕ್ಕಿದೆ, ಅದು ಪ್ರಿಯಾಂಕ್ ಖರ್ಗೆ ಕೂಡ 3 ಸಲ ಗೆದ್ಕೊಂಡು ಬಂದಿದ್ದಾರೆ. ಅಪ್ಪನ ಚರಿಷ್ಮಾ ಕೂಡ ಜಾಸ್ತಿ ಇದೆ. ಮತ್ತು ಪ್ರಿಯಾಂಕ್ ಖರ್ಗೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಈಕ್ವೇಷನ್ಸ್ ಎಲ್ಲ ಬದಲಾವಣೆ ಆದ ಬಳಿಕ ಗುರುತಿಸ್ಕೊಳ್ತಾ ಬಂದಿದ್ದಾರೆ. ಸೊ ಇವರಿಗೂ ಕೂಡ ಮತ್ತೊಮ್ಮೆ ಅವಕಾಶ ಸಿಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಮತ್ತೊಬ್ಬ ಪ್ರಭಾವಿ ನಾಯಕ ಕೃಷ್ಣ ಬೈರೇಗೌಡ, 5 ಸಲ ಇವರು ಸತತವಾಗಿ ಶಾಸಕರಾಗಿ ಆಯ್ಕೆ ಆಗಿದ್ರು, ಒಕ್ಕಲಿಗ ಸಮುದಾಯಕ್ಕೆ ಸೇರ್ತಾರೆ. ಸೊ ಕೃಷ್ಣ ಬೈರೇಗೌಡರಿಗೂ ಕೂಡ ಸಚಿವರಾಗೋದು ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ಸೆಕೆಂಡ್ ಜನರೇಷನ್ ಪಾಲಿಟಿಷಿಯನ್ಸ್ ಅಲ್ಲಿ ಇವರು ಕೂಡ ಅಚ್ಚುಮೆಚ್ಚಿನವರು, ತುಂಬಾ ತಿಳ್ಕೊಂಡಿದ್ದಾರೆ ಅನ್ನೋದು ಒಂದಿದೆ. ಈಶ್ವರ್ ಖಂಡ್ರೆ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಪ್ರಭಾವಿ ನಾಯಕರು ಮತ್ತು 4 ಸಲ ಶಾಸಕರಾಗಿದ್ದಾರೆ. ಸೊ ಇವರಿಗೂ ಕೂಡ ಅವಕಾಶಗಳು ಆಲ್ಮೋಸ್ಟ್ ನಿಶ್ಚಿತ ಆಗ್ತಾ ಇದೆ. ಹೈಕಮಾಂಡ್ ಜೊತೆಗಿನ ನೆಟ್ವರ್ಕ್ ಚಾನೆಲ್ ತುಂಬಾ ಚೆನ್ನಾಗಿದೆ. ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ನಿಕಟ ಸಂಪರ್ಕ ಕೂಡ ಇದೆ. ಸೊ ಆ ಎಲ್ಲವೂ ಇವರನ್ನ ಮತ್ತೊಮ್ಮೆ ಕೈ ಹಿಡಿಯುವಲ್ಲಿ ಯಶಸ್ವಿ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ತನಕ 2 ಸಲ ಗೆದ್ಕೊಂಡು ಬಂದಿದ್ದಾರೆ. ಲಾಸ್ಟ್ ಟೈಮ್ ನಿಮಗೆ ನೆನಪಿರಬಹುದು, ಇಡೀ ಸಿದ್ದರಾಮಯ್ಯ ಸಂಪುಟದಲ್ಲಿ ಏಕೈಕ ಮಹಿಳಾ ಸಚಿವೆ ಆಗಿದ್ರು ಇವರು, ಒಬ್ಬರೇ ಇದ್ದಿದ್ದು, ಇನ್ಯಾರು ಮಹಿಳೆಯರಿರಲಿಲ್ಲ. ಈ ಸಲ ಕೂಡ ಮತ್ತೊಮ್ಮೆ ಅವಕಾಶವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಆಲ್ಮೋಸ್ಟ್ ಯಶಸ್ವಿ ಆಗ್ತಾ ಇದ್ದಾರೆ. ಸಮುದಾಯ ಅಂತ ಬಂದ್ರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಜೊತೆಗೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಡಿ.ಕೆ. ಶಿವಕುಮಾರ್ ಅವರ ಅತ್ಯಂತ ಆಪ್ತ ಬಳಗದಲ್ಲಿ ಕೂಡ ಗುರುತಿಸಿಕೊಂಡವರು. ಹೀಗಾಗಿ ಇವ್ರಿಗೂ ಕೂಡ ಅವಕಾಶ ಸಿಗೋದು ನಿಶ್ಚಿತ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್, ಜನಪ್ರಿಯ ಮುಸ್ಲಿಂ ನಾಯಕ, 5 ಸಲ ಸತತವಾಗಿ ಗೆಲ್ತಾ ಬಂದಿದ್ದಾರೆ. ಲಾಸ್ಟ್ ಟೈಮು ಮಿನಿಸ್ಟರ್ ಆಗಿದ್ರು, ಈ ಸಲ ಕೂಡ ಆಗ್ತಾರೆ ಅಂತ ಹೇಳಲಾಗ್ತದೆ. ಬಟ್ ಮುಸ್ಲಿಂ ಕೋಟ ಎಷ್ಟರ ಮಟ್ಟಿಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಲಾಸ್ಟ್ ಟೈಮ್ ಇಬ್ಬರಿಗೆ ಅವಕಾಶ ಇತ್ತು, ರಹೀಂ ಖಾನ್ ಮತ್ತು ಜಮೀರ್ ಅಹಮದ್ ಖಾನ್. ಈ ಸಲ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಹಂತದಲ್ಲಿ ಅವಕಾಶಗಳು ಸಿಗ್ತಾ ಇದೆ. ಇವರ ಜೊತೆಗೆ ಇನ್ನು ಯಾರ್ಯಾರು ಕೈ ಜೋಡಿಸ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಪ್ರಬಲ ಪೈಪೋಟಿ ಇದೆ ಅಲ್ಲಿ. ಇನ್ನು ರೆಡ್ಡಿ ಒಕ್ಕಲಿಗ ರಾಮಲಿಂಗಾರೆಡ್ಡಿ ಅವರು ನೋಡಿ, ಇವರು ಅಷ್ಟೇ ತುಂಬಾ ಸೀನಿಯರ್ ಮೋಸ್ಟ್ ನಾಯಕ. 8 ಸಲ ಸತತವಾಗಿ ಗೆಲ್ತಾ ಬಂದಿದ್ದಾರೆ. BTM ಲೇಔಟು, ಜಯನಗರ, ಎರಡರ ಮೇಲೂ ಪ್ರಭಾವ ಜಾಸ್ತಿ ಇದೆ. ಮತ್ತೆ ಸಿದ್ದರಾಮಯ್ಯ ಬಣ ಇರಬಹುದು ಅಥವಾ ಡಿ.ಕೆ. ಶಿವಕುಮಾರ್ ಬಣ ಇರಬಹುದು, ಸರ್ವರಿಗೂ ಒಪ್ಪಿತ ಹೆಸರು ರಾಮಲಿಂಗಾರೆಡ್ಡಿ. ಸೊ ಇವರ ಹೆಸರು ಕೂಡ ಮೊದಲ ಪಟ್ಟಿಯಲ್ಲೇ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ.
ಮತ್ತೊಬ್ಬ ಒಕ್ಕಲಿಗ ನಾಯಕ ಸತತ 4 ಸಲ ಗೆಲ್ತಾ ಬಂದಿದ್ದಾರೆ. ಹಿಂದೆ ಕೃಷಿ ಸಚಿವರಾಗಿದ್ರು ಚಲುವರಾಯಸ್ವಾಮಿ. ಇವರಿಗೂ ಕೂಡ ಅವಕಾಶಗಳು ಒದಗುವ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲಿ ಇರೋರ ಹೆಸರು, ಕ್ಷೇತ್ರ ಎಲ್ಲವನ್ನ ಹೇಳ್ತಾ ಇದ್ವಿ. ಮತ್ತೆ ಈ ನಾಯಕ ಬೋವಿ ಸಮುದಾಯಕ್ಕೆ ಸೇರಿದಂತಹ ಪ್ರಭಾವಿ ನಾಯಕ ಶಿವರಾಜ್ ತಂಗಡಗಿ, ಇವರಿಗೂ ಕೂಡ ಅವಕಾಶಗಳು ಒದಗಿ ಬರುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. SC ಕ್ಯಾಟಗರಿಯಲ್ಲಿ ಬೋವಿ ಸಮುದಾಯಕ್ಕೆ ಸೇರಿದವರು ಶಿವರಾಜ್ ತಂಗಡಿಗೆ. ಸೊ ಈ ಲಿಸ್ಟನ್ನು ನೋಡಿದಾಗ, ಅಂದರೆ ಈ ಲೆಕ್ಕಾಚಾರವನ್ನು ನೋಡಿದಾಗ ನಮಗನಿಸ್ತಾ ಇರೋದು ಸಿಂಹಪಾಲು ಹೋಗ್ತಾ ಇರೋದು ಸಿದ್ದರಾಮಯ್ಯ ಅವರು ಬಯಸಿದ ಹೆಸರುಗಳಿಗೆ. ಸಿದ್ದರಾಮಯ್ಯ ಅವರ ಪರವಾಗಿ ದೃಢವಾಗಿ ನಿಲ್ತಾ ಇದ್ದವರ ಹೆಸರೇ ಮೊದಲ ಲಿಸ್ಟ್ನಲ್ಲಿ ಅತಿ ಹೆಚ್ಚು ಕಾಣಿಸ್ತಾ ಇದೆ. ಕಾಸ್ಟ್ ಕಾಂಬಿನೇಷನ್ ಅನ್ನು ಕೂಡ ವರ್ಕೌಟ್ ಮಾಡುವಂತಹ ಪ್ರಯತ್ನ ಮೊದಲ ಹಂತದಲ್ಲಿ ಆಗಿದೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, OBC ಅವರ 6 ಜನರಿಗೆ ಅವಕಾಶವನ್ನು ಟೋಟಲ್ ಕ್ಯಾಬಿನೆಟ್ನಲ್ಲಿ ಕೊಟ್ಟಿದ್ರು, ಲಿಂಗಾಯತರಿಗೆ 8 ಜನರಿಗೆ ಮಿನಿಸ್ಟರ್ಗಿರಿ ಕೊಟ್ಟಿದ್ರು, ಒಕ್ಕಲಿಗರಿಗೆ 6 ಜನರಿಗೆ ಕೊಟ್ಟಿದ್ರು, ಮುಸ್ಲಿಮರಿಗೆ 2 ಕೊಟ್ಟಿದ್ರು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈ ಸಮೀಕರಣವನ್ನು ನೋಡಿದಾಗ, ಲಿಸ್ಟಲ್ಲಿ ಸಂಭವ್ಯರ ಹೆಸರನ್ನು ನೋಡಿದಾಗ ಸಿದ್ದರಾಮಯ್ಯ ಅವರು ಬಯಸಿದ ಹಾಗೆ ಲಿಸ್ಟ್ ರೆಡಿ ಆಗ್ತಾ ಇದೆಯಾ ಅನ್ನೋ ಕುತೂಹಲ ಮೂಡ್ತಾ ಇದೆ. ಅಂತ ಪ್ರಮುಖವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ 8 ರಿಂದ 9 ಹೆಸರುಗಳನ್ನು ಒಂದು ರೀತಿಯಲ್ಲಿ ಪಿಕ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಎಲ್ಲ ಹೆಸರುಗಳಿಗೂ ಕೂಡ ಮೊದಲ ಪಟ್ಟಿಯಲ್ಲಿ ಒಂದು ರೀತಿಯಲ್ಲಿ ಅಧಿಕೃತ ಮುದ್ರೆಯನ್ನು ಒತ್ತಿಲ್ಲ. ಆಗ ನೋಡಿದ್ರೆ ಬೈರತಿ ಸುರೇಶ್, HC ಮಹದೇವಪ್ಪ ಇವ್ರುಗಳಿಗೂ ಕೂಡ ಒಂದು ರೀತಿಯಲ್ಲಿ ಪಿಕ್ ಮಾಡಬೇಕಾಗಿತ್ತು. ಯಾಕೆಂದರೆ ಇವರು ಭಾಳಷ್ಟು ಆಪ್ತರು. ಹಾಗಾಗಿ ಅವರ ಹೆಸರು ಮೊದಲ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳಲಾಗ್ತಾಯಿದೆ. ಕಡೆ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಸುಳಿವು ಕೊಟ್ಟಿದ್ದಾರೆ, 2 ಸಲ ಸಂಪುಟ ಪುನರ್ರಚನೆ 2 ಸ್ಟೇಜ್ ಇರುತ್ತೆ ಅಂತ ಹೇಳಿ. ಹಾಗಾಗಿ 9+1 ಅನ್ನೋ ಒಂದು ಸೂತ್ರ, ಅಂದರೆ 9 ಜನ ಸಚಿವರು ಇರ್ತಾರೆ, ಒಬ್ಬರು ಮುಖ್ಯಮಂತ್ರಿ, ಇಲ್ಲ 12+1 ಅನ್ನೋ ಸೂತ್ರ, 12 ಜನ ಮಂತ್ರಿಗಳಿರ್ತಾರೆ, ಒಬ್ಬ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಹಾಗಾಗಿ ಇದರಲ್ಲಿ ಇನ್ನೂ ಕೂಡ ಕ್ಲಾರಿಟಿಗೆ ಬಂದಿಲ್ಲ. ನಾಳೆ ಮಧ್ಯಾಹ್ನದೊಳಗಡೆ ಸ್ಪಷ್ಟವಾಗುತ್ತೆ. ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಾಂತ್ಯವಾರು, ಜಾತಿವಾರು ನೋಡಿದಂಥ ಸಂದರ್ಭದಲ್ಲಿ ಮೊದಲ ಪಟ್ಟಿಯಲ್ಲಿ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ಬ್ಯಾಲೆನ್ಸ್ ಮಾಡ್ತಾರೆ. ಆದರೆ ಕರಾವಳಿ ಮತ್ತು ಮಧ್ಯ ಕರ್ನಾಟಕಕ್ಕೆ ಈ ಒಂದು ಮೊದಲ ಪಟ್ಟಿಯಲ್ಲಿ ಸ್ಥಾನ ಇಲ್ಲದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಲ್ಲಿ ಯಾರನ್ನಾದರೂ ಆ್ಯಡ್ ಆನ್ ಮಾಡಬೇಕಾ ಅಂತೇಳಿ. ಅಂದರೆ ಈಗಾಗಲೇ ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್ ಅವರು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇದ್ದರು. ಹಾಗಾಗಿ ಅವ್ರನ್ನ ಏನು ಮಾಡಬೇಕು ಅಂತ. ಜೊತೆಗೆ UT ಖಾದರ್ ಸ್ಪೀಕರ್ ಅವರಿದ್ದರು. ಹಾಗಾಗಿ ಕರಾವಳಿ ಭಾಗದಲ್ಲಿ ಅಲ್ಲಿಗೆ ಏನಾದರೂ ಬೇರೆ ಆಲ್ಟರ್ನೇಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಚರ್ಚಾ ಹಂತದಲ್ಲಿ ಇದೆ. ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ 3 ಜನಕ್ಕೆ, ಅಂದರೆ ಕೊಪ್ಪಳದಿಂದ ಕನಕಗಿರಿಯಿಂದ ಶಿವರಾಜ್ ತಂಗಡಿಗೆ ಅವರು ಕೊಪ್ಪಳ ಡಿಸ್ಟಿಕ್ ಬರ್ತಾರೆ. ಜೊತೆಗೆ ಕಲಬುರಗಿಯಿಂದ ಪ್ರಿಯಾಂಕ ಖರ್ಗೆ ಅವರು ಬರ್ತಾರೆ. ಬೀದರ್ನಿಂದ ಈಶ್ವರ್ ಖಂಡ್ರೆ ಅವರು ಬರ್ತಾರೆ. ಅಂದರೆ ಅಲ್ಲಿ ಎಲ್ಲೋ ಹೈದರಾಬಾದ್ ಕರ್ನಾಟಕಕ್ಕೆ 3 ಅಂತ ಅನ್ನೊಂದು ಆಯಿತು. ಜೊತೆಗೆ ಮುಂಬೈ ಕರ್ನಾಟಕದಲ್ಲಿ ಬಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು MB ಪಾಟೀಲ್ ಅವರ ಹೆಸರು ಕೂಡ ಬರುತ್ತೆ. ಅಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ಇನ್ನು ಹಳೆ ಮೈಸೂರು ಭಾಗಕ್ಕೆ ಬಂದರೆ ಬೆಂಗಳೂರು ಸೇರಿದ್ರೆ, ಬೆಂಗಳೂರನ್ನ ಬಿಟ್ಟರೆ ಯತೀಂದ್ರ ಸಿದ್ದರಾಮಯ್ಯ, ಪರಮೇಶ್ವರು, ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಆ್ಯಡ್ ಆನ್ ಆಗುತ್ತೆ. ಬೆಂಗಳೂರಿಗೆ 4ವರೆಗೆ ಒಂದು ರೀತಿಯಲ್ಲಿ ಸ್ಥಾನಮಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಆ ಗಾತ್ರ 12ಕ್ಕೆ ಹೋಗುತ್ತೋ ಅಥವಾ 9ಕ್ಕೆ ಬಂದು ನಿಲ್ಲುತ್ತೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಅದು ನಾಳೆ ಮಧ್ಯಾಹ್ನದೊಳಗಡೆ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಮೊದಲ ಪಟ್ಟಿಯಲ್ಲಿ ಬಹುತೇಕವಾಗಿ ಎಲ್ಲ ಸೀನಿಯರ್ಸ್ಗೂ ಮಣೆ ಹಾಕಿದರೆ ಯಾವುದೇ ರೀತಿ ಆಸ್ಪದ ಮಾಡಿಕೊಡ್ಬಾರ್ದು ಅಂತ. ಇನ್ನುಳಿದಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇನ್ನೂ 20 ಸ್ಥಾನಗಳು 22 ಸ್ಥಾನಗಳು ಇರುತ್ತೆ ಇನ್ನೂ ಕೂಡ. ಹಾಗಾಗಿ ಆ ಪಟ್ಟಿಯಲ್ಲಿ ಸಾಕಷ್ಟು ಆಶ್ಚರ್ಯ, ಒಂದು ರೀತಿಯಲ್ಲಿ ಶಾಕಿಂಗ್ ಎಲ್ಲವೂ ಕೂಡ ಇರುತ್ತೆ ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಆಮೇಲೆ ಯಾವಾಗಲೂ ಸಚಿವ ಸಂಪುಟ ಪುನರ್ರಚನೆ ಅಥವಾ ಸಚಿವ ಸಂಪುಟ ರಚನೆ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಒಮ್ಮೆಲೆಗೆ ಮಾಡೋದಕ್ಕೆ ಹೈಕಮಾಂಡ್ ಬಯಸೋದಿಲ್ಲ. ಯಾಕಂದರೆ ಅಸಮಾಧಾನಿತರನ್ನ ಇದನ್ನು ತೋರಿಸ್ಬಿಟ್ಟೆ, ಖಾಲಿ ಇರೋ ಸ್ಥಾನವನ್ನು ತೋರಿಸ್ಬಿಟ್ಟು ಇದು ನಿಮಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ.